ಆತ್ಮೀಯರೇ, ಮ್ಯೂಚುವಲ್ ಫಂಡ್ಸ್ನಲ್ಲಿ SIP ಆರಂಭಿಸುವ ಮುನ್ನ ದಯವಿಟ್ಟು SIPಯ 7531 ರೂಲ್ ಬಗ್ಗೆ ತಿಳಿಯಿರಿ. ಮ್ಯೂಚುವಲ್ ಫಂಡ್ಸ್ನ SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ನ ಈ 7531 ರೂಲ್ ಕೇವಲ ಹೂಡಿಕೆದಾರರಿಗೆ ದೀರ್ಘಾವಧಿಯ ಹೂಡಿಕೆಯ ಲಾಭದ ಒಂದು ಮಾರ್ಗಸೂಚಿಯಾಗಿದ್ದು, ಇದು ಎಂದಿಗೂ ಗ್ಯಾರಂಟಿ ಅಲ್ಲ. ಈ ಒಂದೊಂದು ಸಂಖ್ಯೆಗಳು ಸೂಚಿಸುವುದೇನೆಂದರೆ, ಸಂಖ್ಯೆ 7 ಅಂದರೆ ಹೂಡಿಕೆದಾರ 7 ವರ್ಷಗಳ ಕಾಲ ಯಾವುದೇ ಅಡಚಣೆಗಳಿಲ್ಲದೆ ಹೂಡಿಕೆ ಮಾಡುವುದರಿಂದ ಮಾರುಕಟ್ಟೆಯ ಚಂಚಲತೆಯನ್ನು ಸುಗಮಗೊಳಿಸಿ ಒಳ್ಳೆಯ ಕಾಂಪೌಂಡಿಂಗ್ ಮೂಲಕ ಅಧಿಕ ಲಾಭ ಪಡೆಯಬಹುದಾಗಿದೆ. ಸಂಖ್ಯೆ 5 ಅಂದರೆ ಈಕ್ವಿಟಿ ವಿಭಾಗಗಳು ಅಥವಾ ತಂತ್ರಗಳಲ್ಲಿನ ಹೂಡಿಕೆಯ 5 ವಿಧಗಳಾದ ಕ್ವಾಲಿಟಿ ಆರ್ ಲಾರ್ಜ್ ಕ್ಯಾಪ್ ಕಂಪನೀಸ್, ವ್ಯಾಲ್ಯೂ ಸ್ಟಾಕ್ಸ್, ಗ್ರೋತ್ ಅಟ್ ರೀಸನಬಲ್ ಪ್ರೈಸ್ ಸ್ಟಾಕ್, ಮಿಡ್ ಆರ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಅಂಡ್ ಗ್ಲೋಬಲ್ ಸ್ಟಾಕ್ಸ್ ಗಳನ್ನು ಸೂಚಿಸುತ್ತದೆ. ಸಂಖ್ಯೆ 3 ಅಂದರೆ ಈ ಈಕ್ವಿಟಿ ಹೂಡಿಕೆಯಲ್ಲಿ ಎದುರಾಗುವ 3 ಭಾವನಾತ್ಮಕ ಹಂತಗಳಿಗೆ ಸಿದ್ಧರಾಗಿರಿ ಎಂದರ್ಥ. ಒಂದು ವೇಳೆ ನಿಮ್ಮ ಹೂಡಿಕೆ ಮೇಲಿನ ರಿಟರ್ನ್ಸ್ 7ರಿಂದ 10% ಒಳಗೆ ಬಂದಾಗ ನಿಮಗಾಗುವ ನಿರಾಶೆ ಅಂದರೆ ಡಿಸಪಾಯಿಂಟ್ಮೆಂಟ್. ಅದೇ ರಿಟರ್ನ್ಸ್ 0ರಿಂದ 7% ಬಂದಾಗ ಆಗುವ ಕಿರಿಕಿರಿ ಅಂದರೆ ಇರಿಟೇಷನ್. ಒಂದು ವೇಳೆ ನೆಗೆಟಿವ್ ರಿಟರ್ನ್ಸ್ ಬಂದಾಗ ಆಗುವ ಪ್ಯಾನಿಕ್. ಆತ್ಮೀಯರೇ, ಈ ಭಾವನಾತ್ಮಕ ಹಂತಗಳ ಬಗ್ಗೆ ನಿಮಗೆ ಮುಂಚಿತವಾಗಿಯೇ ಎಚ್ಚರಿಸುವ ಮೂಲಕ ನಿಮ್ಮ ಈ ಹೂಡಿಕೆಯ ಪಯಣವನ್ನು ನಿಶ್ಚಿಂತೆಯಿಂದ ನಡೆಸಿ ಹೆಚ್ಚು ಲಾಭ ಪಡೆಯಲು ಓರ್ವ ಟ್ರಸ್ಟೆಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ನ ಮಾರ್ಗದರ್ಶನ ತುಂಬಾ ಮುಖ್ಯ. ಸಂಖ್ಯೆ 1 ಅಂದರೆ ತಾಳ್ಮೆಯಿಂದ ವರ್ಷಕ್ಕೊಮ್ಮೆ ನಿಮ್ಮ SIP ಮೊತ್ತವನ್ನು ಹೆಚ್ಚಿಸಿ ಎಂದರ್ಥ, ಹಾಗೂ ಇದನ್ನು ಸ್ಟೆಪ್ ಅಪ್ SIP ಎಂದು ಕೂಡ ಕರೆಯುತ್ತಾರೆ. ನಿಮ್ಮ ಆದಾಯ ಬೆಳೆದಂತೆ ಅಥವಾ ನಿಮ್ಮ ಗುರಿಗಳು ವಿಕಸನಗೊಂಡಂತೆ ವಾರ್ಷಿಕವಾಗಿ SIP ಮೊತ್ತವನ್ನು ಹೆಚ್ಚಿಸುವುದು ನಿಮ್ಮ ಕಾರ್ಪಸ್ನ ಬೆಳವಣಿಗೆಯನ್ನು ವೇಗಗೊಳಿಸಲು ಸಹಾಯ ಮಾಡುತ್ತದೆ. ಆತ್ಮೀಯರೇ, ಈ 7531 ರೂಲ್ ಹೂಡಿಕೆದಾರರಿಗೆ ಕೇವಲ ವರ್ತನೆಯ ಮತ್ತು ಕಾರ್ಯತಂತ್ರದ ಮಾರ್ಗಸೂಚಿಯಾಗಿದ್ದು, ಇದು ಎಂದಿಗೂ ಗ್ಯಾರಂಟಿ ಅಥವಾ ಸ್ಥಿರ ನಿರ್ದಿಷ್ಟ ಆದಾಯಕ್ಕೆ ಸೂತ್ರವಾಗುವುದಿಲ್ಲ. ಆದಾಯವು ಯಾವಾಗಲೂ ಮಾರುಕಟ್ಟೆಯ ಕಾರ್ಯಕ್ಷಮತೆಯನ್ನು ಅವಲಂಬಿಸಿರುತ್ತದೆ ಮತ್ತು ನಮ್ಮ ಭಾರತೀಯ ಮಾರುಕಟ್ಟೆ ಕಳೆದ 1 ದಶಕದಿಂದ ಸಣ್ಣ ಏರಿಳಿತದೊಂದಿಗೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದಕ್ಕೆ ಕನ್ನಡಿ ಎಂಬಂತೆ ಭಾರತೀಯ ಮಾರುಕಟ್ಟೆಯ ಸೆನ್ಸೆಕ್ಸ್ನ ರೆಕಾರ್ಡ್ ಈ ಪರಿಯದ್ದಾಗಿದೆ. ಹೂಡಿಕೆಯ ವಿಷಯದಲ್ಲಿ ಜಾಣರಾಗಿ, ಜಾಗರೂಕರಾಗಿ. ಹಾಗೂ ತಡ ಮಾಡದೆ ಇಂದೇ ನಿಮ್ಮ ವಿಕೇರ್ ಇನ್ವೆಸ್ಟ್ಮೆಂಟ್ ಅಡ್ವೈಸರಿಯ ಮೂಲಕ ನಿಮ್ಮ ಕುಟುಂಬದ ಮುಂದಿನ ಸುಖಕರ ಭವಿಷ್ಯಕ್ಕಾಗಿ ಒಂದು ದೊಡ್ಡ ಮೊತ್ತದ ಆಸ್ತಿಯನ್ನು ರೂಪಿಸಲು ಮ್ಯೂಚುವಲ್ ಫಂಡ್ಸ್ನಲ್ಲಿ ಹೂಡಿಕೆ ಪ್ರಾರಂಭಿಸಿ. ಹಾಗೂ ಈ ವಿಷಯವನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಲು ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ಹಾಗೂ ಚಾನೆಲ್ಗಳನ್ನು ಲೈಕ್, ಸಬ್ಸ್ಕ್ರೈಬ್ ಹಾಗೂ ಫಾಲೋ ಮಾಡಲು ಮರೆಯದಿರಿ. ಧನ್ಯವಾದಗಳು.